ರಿತುಗೆ ಬೆಂಗಳೂರು ಅಂದ್ರೆ ಜಾಸ್ತಿ ಇಷ್ಟ. ಹಾ. ಬೆಂಗಳೂರಲ್ಲಿ ಯಾವ್ಯಾವ ಪ್ಲೇಸಸ್ಗೆ ಹೋಗೋಕೆ ಇಷ್ಟ? ಎಲ್ಲೆಲ್ಲಿ ಜಾಸ್ತಿ ಯಾವ್ದು ಫುಡ್ ಎಲ್ಲ ಎಲ್ಲಿ ತಿಂತೀಯ ಜಾಸ್ತಿ? ಓರಿಯನ್ ಮಹಲ್ ನನ್ನ ಫೇವ್ರೇಟ್. ನನ್ನ ಫೇವ್ರೇಟು ಲೂಲು ಮಹಲ್, ಜಿಟಿ ಮಹಲ್. ಎಲ್ಲ ಮಾಲೇ ಇಷ್ಟ ನಿನ್ಗೆ? ಹೌದು, ಮಾಲ್ಗೆ ಹೋಗೋದಂದ್ರೆ ತುಂಬಾ ಇಷ್ಟ. ಮಾಲ್ ಆಫ್ ಏಷ್ಯಾ ಅದು ಇಷ್ಟ. ಓಕೆ, ಹಾಗೆ ರೆಸಾರ್ಟ್. ಓಕೆ, ರೆಸಾರ್ಟ್ಗೆಲ್ಲ ಹೋಗ್ತೀಯಾ? ಗೇಮಿಂಗ್ ಝೋನ್ ನೆನ್ಪತ್ತು. ಗೇಮಿಂಗ್ ಝೋನ್ ಓರಿಯನ್ ಮಾಲ್ ಅಲ್ಲಿ ನಮ್ಮ ಫೇವ್ರೇಟ್ ಒಂದು ಗೇಮಿಂಗ್ ಝೋನ್ ಇದೆ, ಟ್ರಾಂಪೋಲಿನ್ ಝೋನ್ ಅಂತ. ಅಲ್ಲಿ ನನಗೆ ಒಬ್ರು ಫ್ರೆಂಡ್ ಇದ್ದಾರೆ, ಅಮಿತ್ ಅಂತ. ಆಕ್ಚುಲಿ ಹೆಸರೇ ನನ್ಗೆ ಜಾಸ್ತಿ ನೆನಪಿರಲ್ಲ. ಫೈನ್. ಸ್ಕೂಲ್ ಎಲ್ಲ ಹೆಂಗೆ? ಸ್ಟಡೀಸ್ ಅಲ್ಲೆಲ್ಲ ಹೆಂಗೆ ಇರಿತು? ಸೂಪರಾ? ಟಾಪರಾ? ಸ್ವಲ್ಪ ಸತಿ ಫೇಲ್ ಆಗ್ತೀನಿ, ಬಿಕಾಸ್ ಅವತ್ತು ಜಾಸ್ತಿ ಪ್ರೆಷರ್ ಇರುತ್ತೆ ಶೂಟಿಂಗ್ದು. ಸೊ ಅದಕ್ಕೆ ಓದಕ್ಕೆ ಅವತ್ತು ಕಷ್ಟ ಆಗುತ್ತೆ, ಇಲ್ಲಾಂದ್ರೆ ನಾನು ಟಾಪ್ ಮಾಡ್ತೀನಿ. ಹೌದಾ? ಸೂಪರ್ ಅಪ್ಪ ನೀನು, ಸೂಪರ್ ಸೂಪರ್. ಹಾಗಾದ್ರೆ ಟಾಪರ್ ನೀನು. ಈ ಕಡೆ ಆಕ್ಟಿಂಗ್ ಮಾಡ್ಕೊಂಡು. ಬಟ್ ಬ್ಯಾಕ್ ಬೆಂಚರ್ ಅಂತೂ ಅಲ್ಲಪ್ಪ ನಾನು. ಯಾಕೆ ಬ್ಯಾಂಕ್ ಬೆಂಚರ್ ಯಾಕಲ್ಲ ರಿತು ಅವರು? ಬ್ಯಾಕ್ ಬೆಂಚರ್ ಆದ್ರೆ ಕೇಳಿಸ್ಕೊಳ್ಳಿ, ನಮ್ ಕ್ಲಾಸ್ ಅಲ್ಲಿ ಏನಂದ್ರೆ ಬ್ಯಾಕ್ ಬೆಂಚರೇ ಫ್ರಂಟ್ ಅಲ್ಲಿ ಇರ್ತಾರೆ. ಆ ತರ ನಮ್ ಸ್ಕೂಲ್. ಸೊ ನೀನ್ ಬ್ಯಾಕ್ ಬೆಂಚರಾ ಫ್ರಂಟ್ ಬೆಂಚರಾ? ಫ್ರಂಟ್. ಓಕೆ. ಯಾಕೆ ಬ್ಯಾಕ್ ಬೆಂಚರ್ ಯಾಕಲ್ಲ ರಿತು? ಯಾಕಂದ್ರೆ ನಂಗೆ ಇಷ್ಟ ಇಲ್ಲ ಬ್ಯಾಕ್ ಹೋಗಕ್ಕೆ. ಬ್ಯಾಕ್ ಹೋಗಕ್ಕೆ ಇಷ್ಟ ಇಲ್ಲ. ಯಾವ ಸಬ್ಜೆಕ್ಟ್ ತುಂಬಾ ಇಷ್ಟ ರಿತುಗೆ? ಜಿಕೆ, ಇಂಗ್ಲಿಷ್, ಸೋಷಿಯಲ್ ಸ್ಟಡೀಸ್. ಓಕೆ. ಅದ್ರಲ್ಲಿ ಜಾಸ್ತಿ ಮಾರ್ಕ್ಸ್ ಬರುತ್ತೆ? ಹಿಂದಿನಾ? ಹಿಂದಿ ಚೆನ್ನಾಗಿ ಮಾತಾಡ್ತೀಯಾ? ಚೆನ್ನಾಗಿ ಮಾತಾಡ್ತೀಯಾ? ಚೆನ್ನಾಗಿ ಜಾಸ್ತಿ ಸ್ಕೋರ್ ಮಾಡ್ತೀಯಾ ಅದ್ರಲ್ಲಿ? ನಿನಗೆ ಅಕ್ಷರಗಳು ನೆನಪಿರುತ್ತೆ. ನಮ್ಮ ಹಿಂದಿ ಪೇಪರ್ ಅಲ್ಲಿ ಮಾತ್ರ ಕ್ವೆಶನ್ ಸೇಮು ಬಂದೇ ಬಿಟ್ನ ನೆನ್ಪು ಮಾಡ್ಕೊಳ್ಳಿ. ಅದನ್ನ 20 ಸತಿ ಹಿಂಗ್ ಬರ್ಕೊಳ್ಳಿ, ತಿದ್ಕೊಂಡು ಬರ್ಕೊಳ್ಳಿ, ಅಷ್ಟೇ ಮುಗೀತು. ಮೈಂಡ್ ಅಲ್ಲಿ ಒಂದ್ಸತಿ ಭಾಗೋ ಅಂತ ಬಂತ, ಅದನ್ನ ಬರ್ಕೊಳ್ಳಿ, ನೆಕ್ಸ್ಟ್ ಏನ್ ಬರ್ಕೊಳ್ಳಿ, ಪಾಸ್. ಸ್ಕೂಲಲ್ಲೆಲ್ಲ ಹೆಂಗ್ ನೋಡ್ತಾರೆ ರಿತುನ? ಸೆಲೆಬ್ರಿಟಿ ಅನ್ನೋ ತರ ನೋಡ್ತಾರಾ? ಹೆಂಗೆ? ಫೋಟೋ ಫ್ರೆಂಡ್ಸ್ ಆಗಿ ನೋಡ್ತಾರೆ, ಫ್ರೆಂಡ್ ಆಗಿ ನೋಡ್ತಾರೆ. ಟೀಚರ್ಸ್ ಎಲ್ಲ, ಮ್ಯಾಮ್ಸ್ ಎಲ್ಲ ನಾರ್ಮಲ್ ಸ್ಟೂಡೆಂಟ್ ಆಗಿ ನೋಡ್ತಾರೆ. ಬಟ್ ಮ್ಯಾಮ್ ಎಲ್ರಿಗೂ ಹೇಳ್ತಾರೆ ಸಿಹಿ ಅದು ಇದು ಅಂತ, ಸಿಹಿ ಅಂತ ಎಲ್ಲ ಹೇಳ್ತಾರೆ. ನನಗೆ ಜಾಸ್ತಿ ನಮ್ ಕನ್ನಡ ಮ್ಯಾಮ್, ಕ್ಲಾಸ್ ಟೀಚರು, ಹಾಗೆ ಹಿಂದಿ ಮ್ಯಾಮ್ ಮತ್ತೆ ಕಂಪ್ಯೂಟರ್ ಮ್ಯಾಮ್ ಜಾಸ್ತಿ ಫೇವ್ರೇಟ್. ರಿತು ಒಡ್ಸ್ಕೊಂಡಿದ್ದಾಳ ಯಾವತ್ತಾದ್ರೂ ಮೇಡಮ್ ಹತ್ರ ಹಿಂಗ್ ಹೋಮ್ ವರ್ಕ್ ಬರ್ದಿಲ್ಲ ಹಂಗೆ ಅಂತ? 2 times. ಸುಳ್ಳು ಹೇಳ್ತೀಯಾ ಸ್ಕೂಲಲ್ಲಿ ಏನಾದ್ರು? ಇಲ್ಲಪ್ಪ. ಇಲ್ಲ? ಕಳ್ಳಿ. ಸುಳ್ಳು ಹೇಳ್ತೀಯ ಅನ್ಸುತ್ತ? ಹೇಳಿಲ್ವಾ? ಇದುವರೆಗೂ ಹೇಳಿಲ್ವಾ? ಯಾವಾಗ ಸುಳ್ಳು ಹೇಳ್ತಾಳೆ ರಿತು? ಯೂಶಲಿ ಜಾಸ್ತಿ ಯಾವಾಗ ಹೇಳ್ತೀಯ ಸುಳ್ಳು? ಎಲ್ಲಾದ್ರೂ ಹೊರಗಡೆ ಅಮ್ಮನ್ಗೆ ಹೇಳ್ದೆ ಹೋದ್ರೆ ಹೇಳ್ತೀನಿ. ಹೆಂಗ್ ಸುಳ್ಳು? ಅಂದ್ರೆ ಹಳೆ ಮನೇಲಿ ಹೇಳ್ತಿದ್ದೆ. ಏನಂತ? ನಮ್ಮ ಅಣ್ಣ ಹೇಳ್ಕೊಟ್ಟಿದ್ದೆಲ್ಲ ಹೇಳ್ತಿದ್ದೆ. ನಿಂದು ಮೊನ್ನೆ ಯಾವ್ದೋ ಸಿನಿಮಾ ರಿಲೀಸ್ಗೆ ಹೋಗಿದ್ದೆ, ಈವೆಂಟ್. ನನ್ನ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಹೆಂಗೆ ಅದ್ರಲ್ಲಿ ಏನು ಆಕ್ಟ್ ಮಾಡಿದ್ದು? ಪ್ರಮೋಷನ್ಸ್ಗೆಲ್ಲ ಹೋಗಿದ್ದೆ. ಸೊ ಯಾವ್ಯಾವ ಪ್ರಾಜೆಕ್ಟ್ಸ್ ಅಲ್ಲಿ ಬಿಸಿ ಇದ್ದಾಳೆ ರಿತು? ಆ ಸಿನಿಮಾದಲ್ಲಿ ಹೆಂಗಿತ್ತು ಪಾತ್ರ? ಆ ಸಿನಿಮಾದಲ್ಲಿ ಚೆನ್ನಾಗೇ ಇತ್ತು. ಬಟ್ ಏನಂದ್ರೆ ನಮ್ ಅಲ್ಲಿ ನನಗೆ ತುಂಬಾನೇ ಸಪೋರ್ಟ್ ಮಾಡ್ತಿದ್ರು. ಮೀನ್ಸ್ ನಾನೇ ವಿಲ್ಲನ್ ಆಗಿ ಫುಲ್ ರೌಡಿ ಜಾಮ್ ಮಾಡ್ತಿದ್ದೆ. ಹೌದಾ? ಆ ತರ. ಮೀನ್ಸ್ ನಿಶು ಅಂತ ಇದ್ದವಳು ಗೊತ್ತಾ? ಗೊತ್ತು. ಅವಳಿಗೆ ಏನಾದ್ರು ಆದ್ರೆ ನಾನು ಅವನ್ಗೆ ನಿಶುಗೆ ಅಂತ ತೊಂದರೆ ಕೊಟ್ಟಿದ್ದಾರೋ ಅದಕ್ಕಿಂತ ಡಬಲ್ ಕೊಡೋದು. ಯಾವ ಸಿನಿಮಾ ನೋಡ್ದೆ ನೀನು? ಈಗ ಇತ್ತೀಚೆಗೆ ರಿಲೀಸ್ ಆಯ್ತು, 2 ಸಿನಿಮಾಗಳು ರಿಲೀಸ್ ಆಯ್ತು, 3 ಸಿನಿಮಾ ಅನ್ಕೋ. ಸ್ಟಾರ್ ನಟರದು 3 ಸಿನಿಮಾಗಳು ರಿಲೀಸ್ ಆಯ್ತು. ದರ್ಶನ್ ಸರ್ದು ಡೆವಿಲ್ ರಿಲೀಸ್ ಆಯ್ತು, 45 ಸಿನಿಮಾ ರಿಲೀಸ್ ಆಯ್ತು. 45. ಆಮೇಲೆ ಮಾರ್ಕ್ ಮೂವಿ, ಕಿಚ್ಚ ಸುದೀಪ್ ಅವ್ರದ್ದು ಮಾರ್ಕ್ ಮೂವಿ ರಿಲೀಸ್ ಆಯ್ತು. ಯಾವ್ದು ನೋಡ್ದೆ? ಯಾವ್ದು ನೋಡಕ್ ಆಗಿಲ್ಲ, ಶೂಟಿಂಗ್ ಅಲ್ಲಿ ಬಿಸಿ ಇದೆಯಾ? ನನಗೆ ಯಾವ್ದು ನೋಡ್ಲೇ ಇಲ್ಲ. ಆಕ್ಚುಲಿ ನಾನು ನಮ್ಮ ಶಿವಣ್ಣದ 45 ರಿಲೀಸ್ ಆದಾಗ ಟೀಸರು ನಾನು ಅವತ್ತು ಅವ್ರ ಜೊತೆನೆ ಇದ್ದೆ. ಓ ನೈಸ್. ನಾನು ಈ ಶೂಟ್ಗೆ ಹೋಗಿದ್ದೆ. ಸೊ ಅವತ್ತೇ ಕಷ್ಟ ಆಯ್ತಾ? ಸೊ ಓಕೆ. ಯಾವ ಮೂವಿ, ಯಾರು ನಿನಗೆ ತುಂಬಾ ಇಷ್ಟ ಆಗ್ತಾರೆ? ನಿನಗೆ ಯಾವ ಹೀರೋ ತುಂಬಾ ಇಷ್ಟ ಆಗ್ತಾರೆ? ಶಿವಣ್ಣ, ಅಪ್ಪು ಸರ್ ಅಂಡ್ ರವಿ ಸರ್. ಓಕೆ. ಹೀರೋಯಿನ್ ಅಲ್ಲಿ ರಚಿತಾ ರಾಮ್ ಅಂಡ್ ರಕ್ಷಿತಾ ಮ್ಯಾಮ್, ಹಾಗೆ ಲಕ್ಷ್ಮಿ ಮ್ಯಾಮ್. ಮನೆ ಕೆಲಸ ಎಲ್ಲ ಮಾಡ್ತೀಯಾ?
ಹಾ ಏನೇನ್ ಕೆಲಸ ಮಾಡ್ತೀಯ ಮನೇಲಿ? ಅಮ್ಮ ಹೇಳಿದೆಲ್ಲ ಕೇಳ್ತೀನಿ. ಹೌದಾ? ಅಮ್ಮ ಹೇಳಿದ್ದೆಲ್ಲ ಕೇಳ್ತೀಯಾ? ಕಸ ಎಲ್ಲ ಎಲ್ಲ ಕಸ ಮಾಡ್ತೀಯ? ಗುಡ್ಸುವ. ಕಸ ನಾನು ಜಾಸ್ತಿ ಮಾಪ್ ಮಾಡಕ್ ಇಷ್ಟ. ರಿತು, ನೀನು ಎಷ್ಟು ಚಂದ ಕನ್ನಡ ಮಾತಾಡ್ತೀಯಾ. ಕೆಲವರೆಲ್ಲ ಬೇರೆ ಊರಿಂದ ಬಂದಿರೋರೆಲ್ಲ ಕನ್ನಡ ಮಾತಾಡೋದು ಕಷ್ಟ ಆಗತ್ತೆ. ಕೆಲವ್ರು ಕನ್ನಡ ಬಂದ್ರು ಕನ್ನಡ ಮಾತಾಡ್ತಾ ಇರಲ್ಲ. ಸೊ ಏನ್ ಹೇಳ್ತೀಯಾ? ಹೆಂಗ್ ಕಲ್ತೆ ನೀನ್ ಕನ್ನಡ? ಹೆಂಗ್ ಕಲ್ತೆ? ನನ್ಗೆ ಮೈಸೂರಲ್ಲಿ ಒಬ್ರು ಅಂಕಲ್ ಇದ್ರು, ಅವ್ರು ಹೇಳ್ಕೊಟ್ರು. ಡೈಲಿ ನಾವು ಸೈಕಲಲ್ಲಿ ಟೆಂಪಲ್ಗೆ ಹೋಗೋರು. ಬೆಳಗ್ಗೆ ಒಂದ್ 5 ಗಂಟೆಗೆ ಎದ್ದೊಳ್ಬಿಟ್ಟು ನಮ್ಮ ಅಂಕಲು ಹೋಗ್ತಾ ಇರೋರು. ನನ್ನ ಎದ್ದೊಳ್ಸೋರು 9 ಗಂಟೆ ಆದ್ರೆ ನಡೀತಾ ಇರ್ತೀವಿ. 10 ಗಂಟೆಗೆ ಅಲ್ಲಿ ರೀಚ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕನ್ನಡ ಹೇಳ್ಕೊಟ್ಟು ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಓಕೆ, ಫೈನ್. ಒಂದು ಕ್ಷಣ ಸುಮ್ಮನೆ ಕೂರಲ್ಲ ಅಲ್ಲ ನೀನು? ಹೌದು. ಹಿಂಗೆ ನೀನು ಇಷ್ಟೊಂದು ಆಕ್ಟಿವ್? ಹೊಟ್ಟೆ ಹಸು ಇದ್ರೂ ನಾನು ಆಕ್ಟಿವ್ ಆಗಿರ್ತೇನೆ. ಸಿಕ್ಕಾಪಟ್ಟೆ ಆಕ್ಟಿವ್ ರೀತು. ನೆನೆ ಓರಿಯನ್ ಮಾಲ್ಗೆ ಹೋಗಿದ್ದೆ ಇಂಡಿ ನೋಡಕ್ಕೆ. ಓಕೆ, ಅಲ್ಲಿ ಮಜಾ ಮಾಡಿದ್ವಿ. ಫುಲ್ ಮಜಾ ಮಾಡಿದೆ. ಓಕೆ, ಫುಲ್ಲು ಮಜಾ. ಅಂದರೆ ಯೂಶಲಿ ಫ್ರೀ ಟೈಮಲ್ಲಿ ಇತ್ತು ಅಂತಂದರೆ ಮಾಲ್ಗೆ ಹೋಗ್ತಾಳೆ ರಿತು. ಹೌದು. ಫುಲ್. ಮತ್ತು ಓದೋದು ಯಾವಾಗ ಓದ್ತೀಯ ನೀನು? ಓದ್ತೀನಿ. ಓದ್ತೀಯ? ಅದೇ ಟೈಮಲ್ಲಿ ಓದ್ತೀಯ ನೀನು? ಯಾವ ಟೈಮಲ್ಲಿ ಓದ್ತೀಯ ನೀನು? ನಾನು 6:30. ನಾನು 5ಗೆ ಶುರು ಮಾಡಿಕೊಂಡ್ರೆ 7:30 ಮುಗಿಸ್ತೀನಿ. ಓಕೆ. ಅಕಸ್ಮಾತ್ 6:30ಗೆ ಯೂಸ್ ಮಾಡಿಕೊಂಡ್ರೆ 7:30. ಬಾಲಿವುಡಲ್ಲೆಲ್ಲ ಆಫರ್ ಬಂದಿದೆ ನನಗೆ, ಹೇಳ್ತಾ ಇದ್ದೆ ನೀನು ಬಾಲಿವುಡಲ್ಲೆಲ್ಲ ಆಫರ್ ಬಂದಿದೆ ಅಂತ. ಬಂದಿದೆ, ಆದರೆ ನನಗೆ ಹಿಂದಿ ಸ್ವಲ್ಪ ಕಷ್ಟ. ಹಿಂದಿ ಚೆನ್ನಾಗಿದೆ ಅಂತ ನಾನು ತಕ್ಕಂಗೆ ಮೀನ್ಸ್ ನಾನು ಕನ್ನಡ ಫ್ಲೋ ಇದ್ದಂಗೆ ಹಿಂದಿಯಲ್ಲಿ ಕೆಲವೊಂದ್ಸತಿ ಕನ್ನಡ ಮಿಕ್ಸ್ ಮಾಡ್ಬಿಡ್ತೀನಿ. ಓಕೆ. ಸೊ ಅದಕ್ಕೆ ಸೊ ಇನ್ನು ಎಲ್ಲೆಲ್ಲಿ ಬಂದಿದೆ? ಯಾವ್ಯಾವ? ನಮ್ಮ ಮ್ಯಾಮಿಗೆ ಹಿಂದಿ ಮ್ಯಾಮ್ ಇರೋದಲ್ಲ, ಗುರುಜಿ ಇರ್ಬೇಕು, ಗುರುಗಳೇ ಅಂದ್ಬಿಡ್ತೀನಿ. ಕನ್ನಡ ಮ್ಯಾಮ್ ಹೆಸರು ಅಂದ್ಬಿಡ್ತಾರೆ, ಮೈತ್ರಿ ಗುರುಗಳೇ. ಆರಾಧನಾ ಅವರು ಮೈತ್ರಿ ಗುರುಗಳೇ ಅಂತೀನಿ. ಓಕೆ. ಸೊ ಬೇರೆದ್ರಲ್ಲಿ ಎಲ್ಲ ಬೇರೆ ಸಿನಿಮಾಗಳಲ್ಲೆಲ್ಲ ಆಫರ್ ಬಂದಿದೆ ನಾ ರಿತುಗೆ? ಹೌದಾ? ಸೀರಿಯಲಲ್ಲಿ ಯಾವುದು ಸೀರಿಯಲ್ ಮಾಡ್ತಾ ಇಲ್ವಾ ರಿತು? ಇವಾಗ ಯಾವುದು ಇಲ್ಲ. ಏನು ರಿತುಗೆ ಬೇಜಾರಾಗಲ್ವಾ? ಶೂಟಿಂಗು ಈ ಚಿಕ್ಕ ವಯಸ್ಸಲ್ಲೇ ನಾನು ಶೂಟಿಂಗ್ ಮಾಡ್ತಾ ಇದ್ದೀನಿ, ಟಯರ್ಡ್ ಆಗುತ್ತೆ, ಸ್ಕೂಲ್ ಮ್ಯಾನೇಜ್ ಮಾಡಬೇಕು, ಈ ಕಡೆ ಇದು ಮ್ಯಾನೇಜ್ ಮಾಡಬೇಕು, ಆ ಥರದ್ದೇನು ಅನ್ಸಲ್ವಾ? ಇಲ್ಲಪ್ಪ.